ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ನಾವು ರಕ್ತದ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ಹಿಂದೆ ಯಾವ ರೀತಿ ಕೇಳಿದ್ದಾರೆ, ಮುಂದೆ ಯಾವ ರೀತಿ ಕೇಳ್ಬೋದು ಅಂತ ಚರ್ಚೆ ಮಾಡೋಣ ಸ್ನೇಹಿತರೆ. ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಇದೆ, ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಕೆಳಗಿನವುಗಳಲ್ಲಿ ರಕ್ತ ಹೆಪ್ಪುಗಟ್ಟಲು ಅನುಕೂಲ ಮಾಡಿಕೊಡುವುದು ಯಾವುದು? ನೋಡಿರಿ, ಇದು ಲಾಸ್ಟ್ ಟೈಮ್ KS ಪರೀಕ್ಷೆ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ಇದು KS ಪರೀಕ್ಷೆ ಕ್ವಶನ್ ಆಗಿದೆ. ನೋಡಿರಿ, ಕೆಳಗಿನವುಗಳಲ್ಲಿ ರಕ್ತ ಹೆಪ್ಪುಗಟ್ಟಲು ಅನುಕೂಲ ಮಾಡಿಕೊಡುವುದು ಯಾವುದು? ಆಪ್ಷನ್ ನೋಡಿರಿ, ಮಾನೋಸೈಟ್ಸ್, ಬ್ಲಡ್ ಪ್ಲೇಟ್ಲೆಟ್ಸ್, ಏರೋಥ್ರಿಸೈಟ್ಸ್, ಲಿಂಫೋಸೈಟ್ಸ್. ನೋಡಿರಿ, ಇದು KS ಪರೀಕ್ಷೆ ಕ್ವಶನ್ ಆಗಿದೆ ಸ್ನೇಹಿತರೆ. ಕೆಳಗಿನವುಗಳಲ್ಲಿ ರಕ್ತ ಹೆಪ್ಪುಗಟ್ಟಲು ಅನುಕೂಲ ಮಾಡಿಕೊಡೋದು ಯಾವುದು? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ, ಬ್ಲಡ್ ಪ್ಲೇಟ್ಲೆಟ್ಸ್. ನೋಡಿರಿ, ಬ್ಲಡ್ ಪ್ಲೇಟ್ಸ್ ಐತಂದ್ರೆ ಒಂದೇ ಇದು, ಅಥವಾ ಕಿರುತಟ್ಟೆಗಳು ಅಂತ ಕರೀತಾರೆ. ನೋಡಿ ಸ್ನೇಹಿತರೆ, ಕಿರುತಟ್ಟೆಗಳು. ನೋಡಿರಿ, ಮಾನವನ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಲು ಅನುಕೂಲ ಮಾಡಿಕೊಡುವುದು ಬ್ಲಡ್ ಪ್ಲೇಟ್ಲೆಟ್ಸ್ ಅಥವಾ ಕಿರುತಟ್ಟೆಗಳು. ನೆನಪಿರಲಿ, ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಈ ಕೆಳಕಂಡ ರಕ್ತದ ಗುಂಪಿನಲ್ಲಿ A ಮತ್ತು B ಆ್ಯಂಟಿಜನ್ ಎರಡು ಇರುತ್ತವೆ, ಆದರೆ ಪ್ರತಿಕಾಯಗಳು ಇರುವುದಿಲ್ಲ. ನೋಡಿರಿ, ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ನೋಡಿರಿ, ರಕ್ತದ ಗುಂಪಿನಲ್ಲಿ A, B ಮತ್ತು ಆ್ಯಂಟಿಜನ್ ಇರುತ್ತವೆ, ಆದರೆ ಪ್ರತಿಕಾಯಗಳು ಇರುವುದಿಲ್ಲ. ನೋಡಿರಿ, ಆಪ್ಷನ್ ನೋಡಿರಿ, A, B. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೋಡಿರಿ, ರಕ್ತದ ಗುಂಪಿನಲ್ಲಿ A ಮತ್ತು B ಆ್ಯಂಟಿಜನ್ ಇರುತ್ತದೆ, ಆದರೆ ಪ್ರತಿಕಾಯಗಳು ಇರುವುದಿಲ್ಲ, ಅಂದರೆ ಆ್ಯಂಟಿಬಾಡೀಸ್ ಇರುವುದಿಲ್ಲ. ಹಾಗಾದರೆ ಅದು ಯಾವುದು ಅಂತ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ AB. ನೋಡಿರಿ, AB ಇದೆಲ್ಲ, ಇದರಲ್ಲಿ ಆ್ಯಂಟಿಜನ್ ಇರುವುದಿಲ್ಲ. ನೆನಪಿರಲಿ, ಪ್ರತಿಕಾಯಗಳು. ನೋಡಿರಿ, ಆ್ಯಂಟಿಬಾಡಿ ಇರುವುದಿಲ್ಲ. ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ, ಆ್ಯಂಟಿಬಾಡಿ ಇರುವುದಿಲ್ಲ. ನೆನಪಿರಲಿ, ಭಾಳ ಸರಿ ಕ್ವಶನ್ ಆಗಿದೆ ಸ್ನೇಹಿತರೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಎಲ್ಲ ರಕ್ತದ ಗುಂಪುಗಳಿಗೆ ರಕ್ತವನ್ನು ಅಂಗೀಕರಿಸಿಕೊಳ್ಳುವ ರಕ್ತದ ಗುಂಪು ಇದು. ನೋಡಿರಿ, ಎಲ್ಲ ರಕ್ತದಿಂದ ಯಾವುದೇ ಬ್ಲಡ್ ತೊಗೊಂಡ್ರಿ ಅದನ್ನು ರಕ್ತವನ್ನು ಅಂಗೀಕರಿಸಿಕೊಳ್ಳುತ್ತದೆ. ಆ ರಕ್ತದ ಗುಂಪು ಯಾವುದು ಅಂತ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಆಪ್ಷನ್ ನೋಡಿರಿ, A, O, AB, B. ನೋಡಿರಿ, ಎಲ್ಲ ರಕ್ತದ ಗುಂಪುಗಳಿಂದ ರಕ್ತವನ್ನು ಅಂಗೀಕರಿಸಿಕೊಳ್ಳುವ ರಕ್ತದ ಗುಂಪು ಯಾವುದು ಅಂತ ಕ್ವಶನ್ ಕೇಳಿದರೆ ಸ್ನೇಹಿತರೆ, ಅದಕ್ಕೆ ಸರಿಯಾದ ಉತ್ತರ ನೋಡಿರಿ AB. ನೋಡಿರಿ, AB ಇದೆಲ್ಲ, ಇದು ಎಲ್ಲ ರಕ್ತದ ಗುಂಪುಗಳಿಂದ ರಕ್ತವನ್ನು ಅಂಗೀಕರಿಸಿಕೊಳ್ಳುತ್ತದೆ, ಆದ್ದರಿಂದ ಇದನ್ನು ಸಾರ್ವತ್ರಿಕ ಸ್ವೀಕಾರ್ಯ ಅಂತ ಕರೀತಾರೆ. ನೋಡಿರಿ, ಇದನ್ನು ನಾವು ಸಾರ್ವತ್ರಿಕ ಸ್ವೀಕಾರ್ಯ ಅಂತ ಕರೀತಾರೆ. ನೆನಪಿರಲಿ, ಭಾಳ ಎಕ್ಸಾಮ್ ಕ್ವಶನ್ ಕೇಳಿದಾನೆ. ನೋಡಿರಿ, ಸಾರ್ವತ್ರಿಕ ಸ್ವೀಕಾರ್ಯ ಅಂದರೆ ಯಾವುದು ಅಂತ ಕ್ವಶನ್ ಕೇಳಿದರೆ ಅದು AB. ಸಾರ್ವತ್ರಿಕ ದಾನಿ ಅಂದರೆ ಅದು O ಪಾಸಿಟಿವ್. ನೆನಪಿರಲಿ, ನೋಡಿರಿ, ಸಾರ್ವತ್ರಿಕ ದಾನಿ O ಪಾಸಿಟಿವ್, ಸಾರ್ವತ್ರಿಕ ಸ್ವೀಕಾರಿ AB. ನೆನಪಿರಲಿ. ನಂತರ ನೋಡಿರಿ ಸ್ನೇಹಿತರೆ, ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಮಿನ್ ಸಹಾಯಕ? ನೋಡಿರಿ, ಇದು ಕೂಡ ಲಾಸ್ಟ್ ಟೈಮ್ PSI ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. PC, PSI, FDA, SDA, ಗ್ರೂಪ್ ಸಿ ಎಲ್ಲ ಎಕ್ಸಾಮ್ ಕ್ವಶನ್ ಕೇಳಿದಾನೆ. ನೋಡಿರಿ, ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಮಿನ್ ಸಹಾಯಕ? ಆಪ್ಷನ್ ನೋಡಿರಿ, ವಿಟಮಿನ್ B, ವಿಟಮಿನ್ K, ವಿಟಮಿನ್ C, ವಿಟಮಿನ್ D. ನೋಡಿರಿ, ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಮಿನ್ ಸಹಾಯಕ ಅಂತ ಕ್ವಶನ್ ಕೇಳಿದ್ರೆ ಸ್ನೇಹಿತರೆ, ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ನೋಡಿರಿ, ವಿಟಮಿನ್ K. ನೋಡಿರಿ, ವಿಟಮಿನ್ K ಇದೆಲ್ಲ, ಇದು ಮಾನವನ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಪಾಲ್ಗೊಳ್ಳುವ ಒಂದು ವಿಟಮಿನ್, ಅಂದರೆ ಅದು ವಿಟಮಿನ್ K. ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ. ನೋಡಿರಿ, ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಮಿನ್ ಸಹಾಯಕ ಅಥವಾ ಪಾಲ್ಗೊಳ್ಳುತ್ತೆ ಅಂತ ಕ್ವಶನ್ ಕೇಳಿದರೆ ಅದು ವಿಟಮಿನ್ K. ನೆನಪಿರಲಿ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಹಿಮೋಗ್ಲೋಬಿನ್ನಲ್ಲಿರುವ ಲೋಹದ ಅಂಶ ಯಾವುದು? ನೋಡಿರಿ, ನಮ್ಮ ರಕ್ತ ಕೆಂಪಾಗಿರಲು ಕಾರಣ ಹಿಮೋಗ್ಲೋಬಿನ್. ಹಾಗಾದರೆ ಹಿಮೋಗ್ಲೋಬಿನ್ನಲ್ಲಿರುವ ಲೋಹದ ಅಂಶ ಯಾವುದು? ನೋಡಿರಿ, ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ. ಆಪ್ಷನ್ ನೋಡಿರಿ, ಸತು, ಕಬ್ಬಿಣ, ತಾಮ್ರ, ಮ್ಯಾಗ್ನೀಷಿಯಂ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿರಿ ಕಮೆಂಟ್ ಮಾಡಿರಿ. ಹಿಮೋಗ್ಲೋಬಿನ್ನಲ್ಲಿರುವ ಲೋಹದ ಅಂಶ ಯಾವುದು? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೋಡಿರಿ, ಕಬ್ಬಿಣ. ನೋಡಿರಿ, ಕಬ್ಬಿಣ ಇದೆಲ್ಲ, ಇದು ಹಿಮೋಗ್ಲೋಬಿನಲ್ಲಿ ಇರುತ್ತದೆ. ಅಥವಾ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾನೆ, ರಕ್ತದಲ್ಲಿ ಕಂಡುಬರುವ ಕಬ್ಬಿಣ ಅಂಶ ಯಾವುದು ಅಂತ ಕ್ವಶನ್ ಕೇಳಿದ್ರು ಕೂಡ ಅದು ನೆನಪಿರಲಿ, ಕಬ್ಬಿಣ. ನೋಡಿರಿ, ರಕ್ತದಲ್ಲಿ ಕಂಡುಬರುವ ಲೋಹದ ಅಂಶ ಅಂತ ಕೇಳಿದರೆ ಅದು ಕಬ್ಬಿಣ, ಅಥವಾ ಹಿಮೋಗ್ಲೋಬಿನಲ್ಲಿರೋ ಕಂಡುಬರುವ ಲೋಹದ ಅಂಶ ಕೇಳಿದರೆ ಕೂಡ ಕಬ್ಬಿಣ. ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಮಾನವ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ? ಇದಂತೂ ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಒಂದು ಸಲ IAS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ ಇದೇ ಕ್ವಶನ್. ಇದನ್ನು ಕೂಡ PSI, KS ಎಕ್ಸಾಮಲ್ಲಿ, PC ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದೆ. ನೋಡಿರಿ, ಮಾನವ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಅಥವಾ ಕಂಡುಬರುವುದು ಯಾವ ಭಾಗದಲ್ಲಿ ಅಥವಾ ಎಲ್ಲಿ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಆಪ್ಷನ್ ನೋಡಿರಿ, ಹೃದಯ. ನೋಡಿರಿ, ಒಂದೇ ಆಪ್ಷನ್ ಹೃದಯ ಕೊಟ್ಟಿದ್ದಾನೆ ಕನ್ಫ್ಯೂಸ್ ಮಾಡೋಕ್ಕೆ. ರಕ್ತ, ಶ್ವಾಸಕೋಶ, ಹೊಟ್ಟೆ. ನೋಡಿರಿ, ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಕಂಡುಬರುವುದನ್ನು ಸ್ನೇಹಿತರೆ ನೋಡಿರಿ ರಕ್ತದಲ್ಲಿ. ನೆನಪಿರಲಿ, ಭಾಳ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ, ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಒಂದೇ ಆಪ್ಷನ್ನೇ ಹೃದಯ ಕೊಟ್ಟಿರ್ತಾನೆ. ನೋಡಿರಿ, ಅದು ತಪ್ಪು. ಮಾನವ ಶರೀರದಲ್ಲಿ ಕೊಲೆಸ್ಟ್ರಾಲ್ ಕಂಡುಬರುವುದು ರಕ್ತದಲ್ಲಿ. ನೆನಪಿರಲಿ, ಭಾಳ ಎಕ್ಸಾಮ್ ಕ್ವಶನ್ ಆಗಿದೆ. ನಂತರ ನೋಡಿರಿ,
ಈ ಕೆಳಗಿನ ಯಾವ ಗುಂಪಿನ ರಕ್ತ ಹೊಂದಿದವನು ಯಾರಿಗೆ ಬೇಕಾದರೂ ತನ್ನ ರಕ್ತವನ್ನು ಮಾಡಬಹುದು ಅಥವಾ ರಕ್ತವನ್ನು ಕೊಡಬಹುದು? ನೋಡಿ ಸ್ನೇಹಿತರೆ, ಯಾವ ಗುಂಪಿನ ರಕ್ತ ಹೊಂದಿದವ ಮನುಷ್ಯ ಅಥವಾ ವ್ಯಕ್ತಿ ಯಾರಿಗೆ ಬೇಕಾದರೂ ತನ್ನ ರಕ್ತವನ್ನು ಕೊಡಬಹುದು? ನಿಮಗಂತೂ ಗೊತ್ತೇ ಇರುತ್ತೆ ಸ್ನೇಹಿತರೆ. ಆಪ್ಷನ್ ನೋಡಿರಿ, ಎ ಬಿ ಓ. ನೋಡಿರಿ ಸ್ನೇಹಿತರೆ, ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನೋಡಿರಿ, ಇದಕ್ಕೆ ಸರಿ ಆಯ್ತು ನೋಡಿರಿ, ಓ ಪಾಸಿಟಿವ್. ನೋಡಿರಿ, ಓ ಪಾಸಿಟಿವ್ ಇದ್ದ ವ್ಯಕ್ತಿ ಯಾವುದೇ ವ್ಯಕ್ತಿಗೆ ತನ್ನ ರಕ್ತವನ್ನು ದಾನ ಮಾಡಬಹುದು ಅಥವಾ ಕೊಡಬಹುದು. ಅದಕ್ಕೆ ಇದನ್ನು ಸಾರ್ವತ್ರಿಕ ದಹನಿ ಅಂತ ಕರಿತೀವಿ, ನೆನಪಿರಲಿ. ಇದು ಕೂಡ ಕ್ವಶನ್ ಆಗಿದೆ ನೋಡಿರಿ. ಸಾರ್ವತ್ರಿಕ ದಹನಿ ಎಂದು ಯಾವ ರಕ್ತದ ಗುಂಪನ್ನು ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದರೆ ಅದು ಓ ಪಾಸಿಟಿವ್ ಆಗಲಿ ಓ ನೆಗೆಟಿವ್ ಆಗಲಿ ಎಲ್ಲ ನೆನಪಿರಲಿ ಸ್ನೇಹಿತರೆ. ಟೋಟಲ್ ಓ ರಕ್ತದ ಗುಂಪು. ನಂತರ ನೋಡಿರಿ, ರಕ್ತದ ಗುಂಪುಗಳನ್ನು ವರ್ಗೀಕರಿಸಿದ್ರು. ನೋಡಿರಿ, ರಕ್ತದ ಗುಂಪಿದೆಲ್ಲ ಎ ಆಗಲಿ ಬಿ, ಎ ಬಿ, ಓ, ಈ ಥರ ರಕ್ತದ ಗುಂಪುಗಳನ್ನು ವರ್ಗೀಕರಿಸಿದ ವಿಜ್ಞಾನಿ ಯಾರು ಅಂತ ಭಾಳ ಎಕ್ಸಾಮ್ಗೆ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ನೋಡಿರಿ, ಆಪ್ಷನ್ ನೋಡಿರಿ, ಕಾರ್ಲ್ ಆ್ಯಂಡ್ ಸ್ಪೇನರ್, ವ್ಯಾಟ್ಸನ್, ಗ್ರೆಗರ್ ಮೆಂಡೆಲೋ, ಹಿಪೋಕ್ರಟಿಸ್. ನೋಡಿರಿ, ಭಾಳ ಎಕ್ಸಾಮ್ಗೆ ಕ್ವಶನ್ ಕೇಳಿದಾನೆ, ರಕ್ತದ ಗುಂಪುಗಳನ್ನು ವರ್ಗೀಕರಿಸಿದ ವಿಜ್ಞಾನಿ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿ ಅಂತ ನೋಡಿರಿ, ಕಾರ್ಲ್ ಆ್ಯಂಡ್ ಸ್ಪೇನರ್. ನೋಡಿರಿ, ಕಾರ್ಲ್ ಆ್ಯಂಡ್ ಸ್ಪೇನರ್ ಅದಲ್ಲ, ಇವರು ರಕ್ತದ ಗುಂಪುಗಳನ್ನು ವರ್ಗೀಕರಣ ಮಾಡ್ತಾರೆ. ಇದು ಕೂಡ ಭಾಳ ಎಕ್ಸಾಮ್ಗೆ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಹಿಮೋಗ್ಲೋಬಿನ್ನ ಪ್ರಮುಖ ಕೆಲಸ. ನೋಡಿರಿ, ಇದು ಲಾಸ್ಟ್ ಟೈಮ್ ಎಫ್ ಡಿ ಎ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ನೋಡಿರಿ, ಇದು ಎಫ್ ಡಿ ಎ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಹಿಮೋಗ್ಲೋಬಿನ್ನ ಪ್ರಮುಖ ಕೆಲಸ ನೋಡಿರಿ, ಆಮ್ಲಜನಕದ ಸರಬರಾಜು, ಬ್ಯಾಕ್ಟೀರಿಯಾ ನಾಶಪಡಿಸುವುದು, ಅನಿಮಿಯಾ ತಡೆಗಟ್ಟುವುದು, ಶಕ್ತಿಯನ್ನು ಉಪಯೋಗಿಸುವುದು. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಹಿಮೋಗ್ಲೋಬಿನ್ನ ಪ್ರಮುಖ ಕೆಲಸ ಯಾವುದು ಅಂತ ಲಾಸ್ಟ್ ಟೈಮ್ ಎಫ್ ಡಿ ಎ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ನೋಡಿರಿ, ಇದಕ್ಕೆ ಸರಿ ಆಗುತ್ತೆ ನೋಡಿರಿ, ಆಮ್ಲಜನಕದ ಸರಬರಾಜು. ನೋಡಿರಿ, ಆಮ್ಲಜನಕವನ್ನು ಸರಬರಾಜು ಮಾಡುವುದು ಹಿಮೋಗ್ಲೋಬಿನ್. ನೆನಪಿರಲಿ, ಇದು ಭಾಳ ಸಲ ಎಕ್ಸಾಮ್ ಕ್ವಶನ್ ಕೇಳಿದಾನೆ. ಇದಿರ್ಲಿಕ್ಕಂದರೆ ಕೆಂಪು ರಕ್ತದ ಕಾರ್ಯ ಅಂತ ಕೇಳ್ತಾನೆ ಡೈರೆಕ್ಟಾಗಿ. ನೋಡಿ ಸ್ನೇಹಿತರೆ, ಹಿಮೋಗ್ಲೋಬಿನ್ ಇರಲಿ ಅಂದರೆ ಕೆಂಪು ರಕ್ತದ ಕಾರ್ಯ ಅಂತ ಕೇಳಿದರೆ ಅದು ಆಮ್ಲಜನಕದ ಸರಬರಾಜು ಮಾಡುತ್ತದೆ. ನೆನಪಿರಲಿ, ಇದು ಕೂಡ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದಾನೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಹೆಚ್ಚಿನ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಏನೆಂದು ಕರೆಯುತ್ತಾರೆ? ನೋಡಿರಿ, ಅತಿ ಹೆಚ್ಚು ಬಿಳಿ ರಕ್ತ ಕಣಗಳು ಮಾನವನ ದೇಹದಲ್ಲಿ ಉತ್ಪಾದನೆ ಆದರೆ ಅದನ್ನು ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಆಪ್ಷನ್ ನೋಡಿರಿ, ಲುಕೋಮಿಯಾ, ಹಿಮೋಪಿಲಿಯಾ, ಅನಿಮಿಯಾ, ಯಾವುದೂ ಇಲ್ಲ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಹೆಚ್ಚಿನ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಏನೆಂದು ಕರೆಯುತ್ತೇವೆ? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾಗುತ್ತೆ ನೋಡಿರಿ, ಲುಕೋಮಿಯಾ. ನೋಡಿರಿ, ಲುಕೋಮಿಯಾದೆಲ್ಲ ಇದು ಅತಿ ಹೆಚ್ಚು ಬಿಳಿ ರಕ್ತ ಕಣಗಳು ಉತ್ಪಾದನೆ ಆದರೆ ಮಾನವ ದೇಹದಲ್ಲಿ ಅದನ್ನು ಲುಕೋಮಿಯಾ ಅಂತ ಕರೀತಾರೆ. ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ರಕ್ತಹೀನತೆಯನ್ನು ನಿವಾರಿಸಬಲ್ಲ ವಿಟಮಿನ್ ಯಾವುದು? ನೋಡಿರಿ, ಇದು ಕೂಡ KS ಪ್ರಶ್ನೆ. ನೋಡಿರಿ, ಇವತ್ತಿನ ಪೂರ್ತಿ ಟಾಪಿಕ್ ಬರೀ ಬ್ಲಡ್ ಮೇಲೆ ಇದೆ, ಭಾಳ ಇಂಪಾರ್ಟೆಂಟ್ ಕ್ಲಾಸ್ ಇದೆ, ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನೋಡಿರಿ, ರಕ್ತಹೀನತೆಯನ್ನು ನಿವಾರಿಸಬಲ್ಲ ವಿಟಮಿನ್ ಯಾವುದು? ಆಪ್ಷನ್ ನೋಡಿರಿ, ವಿಟಮಿನ್ K, ವಿಟಮಿನ್ C, ವಿಟಮಿನ್ B12, ವಿಟಮಿನ್ D. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ರಕ್ತಹೀನತೆಯನ್ನು ನಿವಾರಿಸಬಲ್ಲ ವಿಟಮಿನ್ ಯಾವುದು? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾಗುತ್ತೆ ನೋಡಿರಿ, ವಿಟಮಿನ್ B12. ನೋಡಿರಿ, ವಿಟಮಿನ್ B12 ಇದೆಲ್ಲ ಇದು ರಕ್ತಹೀನತೆಯನ್ನು ನಿವಾರಿಸಬಲ್ಲ ವಿಟಮಿನ್ ಆಗಿದೆ. ನೆನಪಿರಲಿ, ಕನ್ಫ್ಯೂಸ್ ಮಾಡ್ಕೊಡ್ರಿ. ವಿಟಮಿನ್ K ಇದೆಲ್ಲ ಇದು ರಕ್ತದಲ್ಲಿ ಕಂಡುಬರುವಂಥ ಪ್ರಮುಖ ವಿಟಮಿನ್ K. ಆದರೆ ರಕ್ತಹೀನತೆಯನ್ನು ನಿವಾರಿಸಬಲ್ಲ ವಿಟಮಿನ್ B12. ನೆನಪಿರಲಿ, ನಿಮಗೆ ಫಸ್ಟ್ ಆಪ್ಷನ್ನೇ ವಿಟಮಿನ್ K ಕೊಟ್ಟಿರ್ತಾನೆ, ಕನ್ಫ್ಯೂಸ್ ಆಗಬೇಡ್ರಿ. ನಂತರ ನೋಡಿರಿ, ಆರೋಗ್ಯವಂತ ವ್ಯಕ್ತಿಯಲ್ಲಿ ಕಂಡುಬರುವ ರಕ್ತದ ಪ್ರಮಾಣ. ನೋಡಿರಿ, ಇದು ಕೂಡ IAS ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ನೋಡಿರಿ, ಇದು IAS ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಆರೋಗ್ಯವಂತ ವ್ಯಕ್ತಿಯಲ್ಲಿ ಕಂಡುಬರುವ ರಕ್ತದ ಪ್ರಮಾಣ. ಆಪ್ಷನ್ ನೋಡಿರಿ, 3 ರಿಂದ 4 ಲೀಟರ್, 4 ರಿಂದ 5 ಲೀಟರ್, 5 ರಿಂದ 6 ಲೀಟರ್, 6 ರಿಂದ 7 ಲೀಟರ್. ನೋಡಿರಿ, ಆರೋಗ್ಯವಂತ ವ್ಯಕ್ತಿಯಲ್ಲಿ ಕಂಡುಬರುವ ರಕ್ತದ ಪ್ರಮಾಣ ಅಂತ ಒಂದು ಸಲ IAS ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ನೋಡಿರಿ, ಇದಕ್ಕೆ ಸರಿ ಆಯ್ತು ನೋಡಿರಿ, 5 ರಿಂದ 6 ಲೀಟರ್. ನೋಡಿರಿ, ಇದೇ ಆನ್ಸರ್. ನೋಡಿರಿ, 5 ರಿಂದ 6 ಲೀಟರ್ ಇದೆಲ್ಲ ಇದು ಆರೋಗ್ಯವಂತ ವ್ಯಕ್ತಿಯಲ್ಲಿ ಕಂಡುಬರುವ ರಕ್ತದ ಪ್ರಮಾಣವಾಗಿದೆ. ಇದು ಕೂಡ ಕ್ವಶನ್ ಆಗಿದೆ, ನೆನಪಿರಲಿ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಹಾವಿನ ಕಡಿತ ಮೊದಲು ಪರಿಣಾಮ ಬೀರುವುದು ಇದರ ಮೇಲೆ. ನೋಡಿರಿ, ಮಾನವನ ದೇಹದ ಮೇಲೆ ಹಾವಿನ ಕಡಿತ ಅಥವಾ ಹಾವು ಕಚ್ಚಿದಾಗ ಅದು ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಆಪ್ಷನ್ ನೋಡಿರಿ, ನರವ್ಯೂಹ, ರಕ್ತ ಪರಿಚಲನೆ, ಮೆದುಳು, ಶ್ವಾಸಕೋಶ. ನೋಡಿರಿ, ಹಾವಿನ ಕಡಿತ ಅಥವಾ ಹಾವು ಕಚ್ಚಿದಾಗ ಮಾನವನ ದೇಹದ ಮೇಲೆ ಮೊದಲು ಪರಿಣಾಮ ಬೀರುವುದು ಇದರ ಮೇಲೆ. ನೋಡಿರಿ, ಇದು ಕೂಡ IAS ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, KS ಅಲ್ಲಿ ಕ್ವಶನ್ ಆಗಿದೆ. ನೋಡಿರಿ, ಇದಕ್ಕೆ ಸರಿಯಾಗುತ್ತೆ ನೋಡಿರಿ ಸ್ನೇಹಿತರೆ, ರಕ್ತ ಪರಿಚಲನೆ. ನೋಡಿರಿ, ಹಾವು ಕಡಿತ ಆದಾಗ ಹಾವಿನ ವಿಷ ನಮಗೆ ಮೊದಲು ಇರುವುದು ರಕ್ತದಲ್ಲಿ. ನೆನಪಿರಲಿ, ಇದು ಕೂಡ ಭಾಳ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ನೋಡಿರಿ, ರಕ್ತದ ಪರಿಚಲನೆ ಮೇಲೆ ಪ್ರಭಾವ ಬೀರುತ್ತದೆ, ಅದು ಹಾವಿನ ಕಡಿತ. ನೆನಪಿರಲಿ. ನಂತರ ನೋಡಿರಿ, ಈ ಕೆಳಕಂಡವುಗಳಲ್ಲಿ ವಂಶ ಪಾರಂಪರ್ಯವಾಗಿ ಬರುವ ಕಾಯಿಲೆ ಯಾವುದು? ನೋಡಿರಿ, ಇದು ಕೂಡ PSI ಪ್ರಶ್ನೆ. ನೆನಪಿರಲಿ, ಇದು PSI ಅಲ್ಲಿ ಕ್ವಶನ್ ಆಗಿದೆ. ನೋಡಿರಿ, ಈ ಕೆಳಕಂಡಗಳಲ್ಲಿ ವಂಶ ಪಾರಂಪರ್ಯವಾಗಿ ಬರುವ ಕಾಯಿಲೆ ಯಾವುದು? ನೋಡಿರಿ, ಆಪ್ಷನ್ ನೋಡಿರಿ, ಹಿಮೋಪಿಲಿಯಾ, ಅರ್ಬುದ ರೋಗ,
ಕ್ಷಯ ಅಮ್ಮ ಅಂದರೆ ಇವು ಮೈ ಮೇಲೆ ಹೇಳ್ತಾವಲ್ಲ, ಹಳ್ಳಿ ಕಡೆ ಅಮ್ಮ ಅಂತ ಕರೀತಾರೆ ಸ್ನೇಹಿತರೆ, ಅದು ನೋಡಿರಿ. ಈ ಕೆಳಕಂಡಗಳಲ್ಲಿ ವಂಶ ಪರಂಪರವಾಗಿ ಬರುವ ಕಾಯಿಲೆ ಯಾವುದು? ನೋಡಿರಿ ಇದಕ್ಕೆ ಸರಿಯಾದ ನೋಡಿರಿ ಸ್ನೇಹಿತರೆ, ಹಿಮೋಪಿಲಿಯಾ. ನೋಡಿರಿ ಹಿಮೋಪಿಲಿಯಾ ಇದೆಲ್ಲ, ಇದೊಂದು ವಂಶ ಪರಂಪರೆಯಾಗಿ ಬರುವ ಕಾಯಿಲೆಯಾಗಿದೆ. ಇದು ಕೂಡ PSI ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ, ನೆನಪಿರಲಿ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ಮಾನವ ರಕ್ತದ pH ಮೌಲ್ಯ. ನೋಡಿರಿ ಮಾನವ ರಕ್ತದ pH ಮೌಲ್ಯ ಎಷ್ಟು ಅಂತ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ನೋಡಿರಿ 7.4, 6.2, 9, 7.5, 8.0. ನೋಡಿರಿ ಮಾನವ ರಕ್ತದ pH ಮೌಲ್ಯ ಅಂತ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ನೋಡಿರಿ ಇದಕ್ಕೆ ಸರಿಯಾದ ನೋಡಿರಿ 7.4. ನೋಡಿರಿ ಮಾನವನ ರಕ್ತದ pH ಮೌಲ್ಯ 7.4 ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಇದೇ ಆನ್ಸರ್ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ರಕ್ತದ ಅಧ್ಯಯನ. ನೋಡಿರಿ ರಕ್ತದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಒಂದ್ಸಲ FD ಪರೀಕ್ಷೆಯಲ್ಲಿ ನೋಡಿರಿ ರಕ್ತದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅಂತ FD ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನೋಡಿರಿ ಹೆಪಟಾಲಜಿ, ಹೆಮಿಟಾಲಜಿ, ಹಿಸ್ಟಾಲಜಿ ಯಾವುದೂ ಅಲ್ಲ. ನೋಡಿರಿ ಸ್ನೇಹಿತರೆ, ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ರಕ್ತದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ನೋಡಿರಿ ಹೆಮಿಟಾಲಜಿ. ನೋಡಿರಿ ಹೆಮಿಟಾಲಜಿ ಅಂತ ಕರೀತಾರೆ, ನೆನಪಿರಲಿ. ನೋಡಿ ರಕ್ತದ ಅಧ್ಯಯನವನ್ನು ಹೆಮಿಟಾಲಜಿ ಅಂತ ಕರೀತಾರೆ. ಇದು ಕೂಡ ಕ್ವಶನ್ ಆಗಿದೆ, ನೆನಪಿರಲಿ. ನಂತರ ನೋಡಿರಿ ಈ ರಕ್ತದ ಗುಂಪಿಗೆ ಸೇರಿದ ವ್ಯಕ್ತಿಗಳಿಗೆ ಆ್ಯಂಟಿಜೆನ್ಸ್ A ಮತ್ತು B ಇರುವುದಿಲ್ಲ. ನೋಡಿರಿ ಇದು ಕೂಡ IS ಕ್ವಶನ್ ಸ್ನೇಹಿತರೆ, ಇದು ಕೂಡ IS ಅಲ್ಲಿ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ನೋಡಿರಿ ಈ ರಕ್ತದ ಗುಂಪಿಗೆ ಅಂದರೆ ಕೆಳಗಿರುವ ರಕ್ತದ ಗುಂಪಿಗೆ ಸೇರಿದ ವ್ಯಕ್ತಿಗಳಿಗೆ ಆ್ಯಂಟಿಜೆನ್ಸ್ A ಮತ್ತು B ಇರುವುದಿಲ್ಲ. ಆಪ್ಷನ್ ನೋಡಿರಿ A, B, O, AB. ಸ್ನೇಹಿತರೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೋಡಿರಿ ಈ ರಕ್ತದ ಗುಂಪಿಗೆ ಸೇರಿದ ವ್ಯಕ್ತಿಗಳಿಗೆ ಆ್ಯಂಟಿಜೆನ್ಸ್ A ಮತ್ತು B ಇರುವುದಿಲ್ಲ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ನೋಡಿರಿ O ಪಾಸಿಟಿವ್. ನೋಡಿರಿ O ಆಗಲಿ ಒಟ್ಟು O ಗ್ರೂಪ್ ಬ್ಲಡ್ ನೋಡಿರಿ ಅವರಿಗೆ A ಮತ್ತು B ಆ್ಯಂಟಿಜನ್ ಇರುವುದಿಲ್ಲ. ಇದು IS ಅಲ್ಲಿ ಕ್ವಶನ್ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಸಿಕೊಳ್ಳುವ ರಕ್ತದ ಗುಂಪು. ಆಗಲೇ ತಾನು ಹೇಳಿದ್ದೀನಿ ಸ್ನೇಹಿತರೆ, ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಸಿಕೊಳ್ಳುವ ರಕ್ತದ ಗುಂಪು A, B, O, AB. ನೋಡಿ ಸ್ನೇಹಿತರೆ, ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಸ್ನೇಹಿತರೆ AB. ನೋಡಿರಿ AB ನಾವು ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತೀವಿ, ನೆನಪಿರಲಿ, ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ನೋಡಿರಿ ಸಾರ್ವತ್ರಿಕ ಸ್ವೀಕಾರಿ ಅಂದರೆ ಎಲ್ಲ ರಕ್ತದ ಗುಂಪುಗಳಿಂದ ರಕ್ತವನ್ನು ಸ್ವೀಕರಿಸಿಕೊಳ್ಳುತ್ತದೆ AB. ಅದೇ ರೀತಿ ನೋಡಿರಿ O ಇದೆಯಲ್ಲ, ಇದನ್ನು ನಾವು ಸಾರ್ವತ್ರಿಕ ದಾನಿ. ನೋಡಿರಿ ಯಾರಿಗೆ ಬೇಕಾದರೂ ನಾವು ರಕ್ತವನ್ನು ಕೊಡಬಹುದು, ಅದರಿಂದ ಇದನ್ನು ಸಾರ್ವತ್ರಿಕ ದಾನಿ ಅಂತ ಕರೀತಾರೆ. ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ಲಾಸ್ಟ್ ಕ್ವಶನ್ ಸ್ನೇಹಿತರೆ, ಒಬ್ಬ ಆರೋಗ್ಯವಂತ ಪುರುಷನ ದೇಹದಲ್ಲಿ ಇರಬೇಕಾದ ರಕ್ತದ ಒತ್ತಡ. ನೋಡಿರಿ ಒಬ್ಬ ಆರೋಗ್ಯವಂತ ಪುರುಷನ ದೇಹದಲ್ಲಿ ಇರಬೇಕಾದ ರಕ್ತದ ಒತ್ತಡ ಸ್ನೇಹಿತರೆ, ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ. 140, 600, 110, 670, 120, 180, 135, 90. ನೋಡಿರಿ ಸ್ನೇಹಿತರೆ, ಒಬ್ಬ ಆರೋಗ್ಯವಂತ ಪುರುಷನ ದೇಹದಲ್ಲಿ ಇರಬೇಕಾದ ರಕ್ತದ ಒತ್ತಡ ನೋಡಿರಿ 140 ಅಥವಾ 100, 110 ಅಥವಾ 70, 120 ಅಥವಾ 80, 135, 90. ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾಗುತ್ತೆ ನೋಡಿರಿ 120/80. ನೋಡಿರಿ ಇದು ಒಬ್ಬ ಆರೋಗ್ಯವಂತ ಪುರುಷನ ದೇಹದಲ್ಲಿ ಇರಬೇಕಾದ ರಕ್ತದ ಒತ್ತಡ. ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಇಷ್ಟೆಲ್ಲ ವಿಚಾರನು ರಕ್ತ ಅಂತ ಬಂದಾಗ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ. ಇವತ್ತಿನ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ದಯವಿಟ್ಟು ಜಾಯ್ನ್ ಆಗಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.